ಹೋಗೊಂದು ಪಾನಿಪುರಿ ತಿನ್ಕೊಂಡು ಐಸ್ ಕ್ರೀಮ್ ತಿನ್ಕೊಂಡ್ಬಂದೆ ನೋಡಿ. ಇದೆ ಪಾನಿಪುರಿ ಅಂಗಡಿ. ಅದು ಗೋವಾದಲ್ಲಿ ಡೀಸೆಲ್ ರೇಟ್ ಬಂದ್ಬಿಟ್ಟು ಆ್ಯಕ್ಚುಲಿ ಇರೋದು 88 ರೂಪಾಯಿ. ನಮ್ಮ ಕರ್ನಾಟಕದಲ್ಲಿ ಎಷ್ಟಾಯ್ತಿದ್ದೀವಿ. ಬೆಳಗ್ಗೆ ಸನ್ರೈಸ್ ನೋಡ್ಕೊತ ಡ್ರೈವ್ ಮಾಡ್ಕೊತ ಹೋಗ್ತಾ ಇದ್ದೀವಿ. ಬೀಚ್ ಗಾಡಿ ಅಲ್ಲಿದೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸೂರ್ಯಪುರ ಟ್ರಕ್ ವ್ಲಾಗ್ಸ್. ಸದ್ಯಕ್ಕೆ ಗೋವಾದಲ್ಲಿದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ನೋಡ್ದಂಗೆ ಹೈದ್ರಾಬಾದಿಂದ ಬೆಂಗಳೂರಿಗೆ ಬಂದು ಗಾಡಿ ಖಾಲಿ ಮಾಡಿ ಗೇರ್ ಲಿವರ್ ಎಲ್ಲ ಹೋಗಿತ್ತಲ್ವ, ಬುಷು ಅದೆಲ್ಲ ಹೊಸದು ಹಾಕ್ಸಿ ಅಲ್ಲಿಂದ ಲೋಡ್ ಮಾಡ್ಕೊಂಡು ಸೀದಾ ಗೋವಾಗೆ ಬಂದೆ. ಟಕ್ಕಂತ ಲೋಡ್ ಆಯಿತು. ಅದು ಗಾಡಿ ರೆಡಿ ಆಗಿದ ತಕ್ಷಣ ಲೋಡ್ ಬಂತು. ಸೀದಾ ಲೋಡ್ ಮಾಡ್ಕೊಂಡು ಗೋವಾದಲ್ಲಿದ್ದೀನಿ. ನಿನ್ನೆ ಸಂಜೆ ಬಂದು ಗೋವಾದಲ್ಲಿ ಖಾಲಿ ಮಾಡಿದ್ದು. ಇವಾಗ ಲೋಡ್ ಬಂದೈತೆ. ಇಲ್ಲ ಗೋವಾ ಪಾರ್ಕಿಂಗಲ್ಲೇ ಇದ್ದೀನಿ. ಇವಾಗ ಲೋಡ್ ಬಂದೈತೆ. ಎಲ್ಲಿಗೆ ಲೋಡಪ್ಪ ಅಂದರೆ ಹೊಸ ರೂಟು ಕೊಚ್ಚಿನ್ ಕಡೆಗೆ ಹೋಗ್ತಾ ಇದ್ದೀನಿ. ಯಾರ್ಯಾರು ಹೊಸದಾಗಿ ವೀಡಿಯೋ ನೋಡ್ತಾಯಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಕಮ್ಮಿ ಆಗಿದೆ ಸಪೋರ್ಟು. ನೋಡಿ, ನಿಮ್ಮ ಖುಷಿ. ಇಷ್ಟ ಆದರೆ ಲೈಕ್ ಮಾಡಿ, ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ. ಚಾನಲ್ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ. 1000 ಸಬ್ಸ್ಕ್ರೈಬರ್ ಹತ್ತತ್ರ ಇದ್ದೀವಿ. ನೋಡೋಣ, ಬನ್ನಿ ಹೊರಡೋಣ. ಇಲ್ಲಿಂದ ಲೋಡಿಗೆ ಜವಾರಿ ನಗರ ಹೋಗ್ಬೇಕು. ಸೀದಾ ಜವಾರಿ ನಗರ ಹತ್ರ ಹೋಗ್ಬಿಟ್ಟು ಲೋಡ್ ಗಿಡೆಲ್ಲ ಮಾಡಿಕೊಂಡು ಸೀದಾ ಅಲ್ಲಿಂದ ಬರೋಣ. ಬರ್ರಿ. ಇವರು ಮಧ್ಯಾಹ್ನ 12:15 ಬಂದವರು ಲೋಡ್ ಮಾಡೋಕ್ಕೆ ಅಂತ. ಟೈಮ್ ಇವಾಗ ಬರೋಬ್ಬರಿ 6 ಆಗೈತೆ. ಲೋಡೆಲ್ಲ ಮುಗಿಸವ್ರೆ. ಮನೆ ಏನು ಲೋಡ್ ಆಗೈತೆ ಅಂತ ತೋರಿಸ್ತೀನಿ. ಬೆಲ್ಟ್ ಹಾಕಬೇಕಿನ್ನ. ನೋಡಿ, ಇಷ್ಟ ಆಗಿದೆ ಲೋಡು. ಪ್ಯಾನಲ್ಲು ಒಟ್ಟಿಗೆ 2-4 ಪ್ಯಾನಲ್ ಹಾಕಿ, 6 ಮುಂದೆ 2 ಚೋಟ ಒಟ್ಟಿಗೆ 8 ಪ್ಯಾನಲ್ ಹಾಕಿದ್ದಾರೆ. ಬೆಲ್ಟ್ ಹಾಕೊಳ್ಳೋಣ ಇದಕ್ಕೆ. ಬಿಲ್ಲು ಆಲ್ರೆಡಿ ಬಂತು. ಬಿಲ್ಲು ವಾಟ್ಸಪ್ಪಲ್ಲಿ ಕಳಿಸಿದ್ದಾರೆ. ಇದಕ್ಕೆಲ್ಲ ಹಾಕ್ಕೊಂಡು ಬೆಲ್ಟೆಲ್ಲ ಹಾಕ್ಕೊಂಡು ಇಲ್ಲಿಂದ ಸೀದಾ ಹೋಗಿ ಎಲ್ಲಾದ್ರೂ ಸೈಬರ್ ಸೆಂಟ್ರ್ ಹತ್ರ ಹೋಗ್ಬಿಟ್ಟು ಬಿಲ್ ತೆಗೆಸ್ಕೋಬೇಕು. ವಾಟ್ಸಪ್ಪಲ್ಲಿ ಕಳಿಸಿದ್ದಾರೆ. ಅದು ಕಾಪಿ ಬೇಕು. ಕಾಪಿ ಇಲ್ಲ ಮತ್ತೆ ಕಷ್ಟ ಆಗ್ಬಿಡ್ತದೆ. ಹೋಗಿ ಅದೊಂದು ಜೆರಾಕ್ಸ್ ತಗೊಬಿಟ್ಟು ನೋಡೋಣ. ಬನ್ನಿ, ಒಂಚೂರು ಬೆಲ್ಟ್ ಹಾಕೊಬಿಟ್ಟು ಗ್ಲಾಸೊಂದು ಶೇಪ್ ತೊಳ್ಕೊಂಡು ಹೊರಡುವ. ಗ್ಲಾಸ್ಗೆ ಅದೆಲ್ಲ ಬಂದವರು ಗ್ಲಾಸ್ ಎಲ್ಲ ತೊಳ್ಕೊಂಡು ಹಿಂದೆ ಎಲ್ಲ ಬೆಲ್ಟ್ ಹಾಕಿ ಬಂದಿದ್ದೀನಿ. ಸಿಗ್ನಲ್ ಹತ್ರ ಇದ್ದೀನಿ. ಈಗ ಇಲ್ಲೇ ರೈಟ್ ಸೈಡಲ್ಲಿ ಅಂಗಡಿಗಳಿದ್ದಾವೆ. ಹೋಗ್ಬಿಟ್ಟು ಬಿಲ್ ಜೆರಾಕ್ಸ್ ತರೋಣ. ಬಿಲ್ ಜೆರಾಕ್ಸ್ ಅಂದ್ಬಿಟ್ಟು ಸೀದಾ ಬಂದ್ಕೊಂಡ್ರೆ ಡೀಸೆಲ್ ಹಾಕ್ಸ್ಕೊಂಡು ಹೆಂಗೆ ಹೋದ್ರೆ ನಾಳೆ ಅಂತ ಖಾಲಿ ಮಾಡೋಕ್ಕಾಗಲ್ಲ. ನಂದು 2 ಪಾಯಿಂಟ್ ಖಾಲಿ ಇರೋದು. ಆ್ಯಕ್ಚುಲಿ ಒಂದು ತ್ರಿಶೂರು, ಇನ್ನೊಂದು ಎರ್ನಾಕುಲಮು. ಹಂಗಾಗಿ ಸ್ವಲ್ಪ ಬೇಗ ಆದರೆ ನಾಳೆ 1 ಪಾಯಿಂಟ್ ಖಾಲಿ ಮಾಡೋಣ. 1 ಪಾಯಿಂಟ್ ಖಾಲಿ ಮಾಡ್ಬೋದು, ಏನು ಸಮಸ್ಯೆ ಇಲ್ಲ. ನಾನ್ ಸ್ಟಾಪ್ ಹೊಡೆಯೋಣ. ಕೊಚ್ಚಿನ್ ನನಗೆ ಬರೋಬ್ಬರಿ 800 ಕಿಲೋಮೀಟ್ರ್ ಐತೆ ಇಲ್ಲಿಂದ. ಎಷ್ಟು ಹೇಳಿ, 800 ಕಿಲೋಮೀಟರ್ ಇದೆ. ಬನ್ನಿ ಹೋಗ್ಬಿಟ್ಟು ಬಿಲ್ ಎತ್ಕೊಬಿಟ್ಟು ಬರೋಣ. ಇಲ್ಲಿ ಅಂಗಡಿಗಳಿದೆ ನೋಡಿ. ಇಲ್ಲಿ ಹೋಗ್ಬಿಟ್ಟು ಬಿಲ್ ಎತ್ಕೊಬಿಟ್ಟು ಜೆರಾಕ್ಸ್ ಅಂಗಡಿ ಇರುತ್ತೆ ಅಲ್ಲಿ ಒಳಗಡೆ. ಎಲ್ಲೋ ಜೆರಾಕ್ಸ್ ಅಂಗಡಿ ಐತೆ. ಲಾಸ್ಟ್ ಟೈಮ್ ತಗೊಂಡಿದ್ದೆ. ಇಲ್ಲಿ ಹೋಗ್ಬಿಟ್ಟು ಜೆರಾಕ್ಸ್ ಇಸ್ಕೊಬಿಟ್ಟು ಬರೋಣ. ಬನ್ನಿ, ಟಕ್ ಪಕ್ ಅಂತ. ಇವರು ಬಿಲ್ ಇಸ್ಕೊ ಬಂದೆ. ಜೆರಾಕ್ಸ್ ತಗೊಳಕ್ಕೆ ಹೋಯ್ತೆ. ನಮ್ಮ ಅಜ್ಜಿ ರಂಡಿ ಮಗ 20 ಪೇಜ್ ಪ್ರಿಂಟ್ಔಟ್ ಕೊಡೋಕ್ಕೆ ಅರ್ಧ ಗಂಟೆ ಮಾಡ್ದಾಗರು. ಅರ್ಧ ಗಂಟೆ ಇಷ್ಟೊತ್ತಿಗೆ ಹತ್ತತ್ರ ನಾನು ಮಡ್ಗೋಗ್ಬಿಟ್ಟು ಹೋಯ್ತಾ ಇರಿವೆ. ಮಗ ಮಾಡಿದ್ದಕ್ಕೆ ಇಷ್ಟೊತ್ತು ಆಗೋಯ್ತು. ಇಲ್ಲೇ ಅಂಗಡಿಗಳಿದ್ದಾವೆ. ಇನ್ನು ನೈಟ್ ಊಟ ಮಾಡಲ್ವಲ್ಲ, ಅದಕ್ಕೆ ಇಲ್ಲೇ ಏನಾದ್ರು ಸ್ವಲ್ಪ ತಿನ್ಕೊಬಿಟ್ಟು ಹೊರಡೋಣ. ಬರ್ರಿ. ಹೋಗೊಂದು ಪಾನಿಪುರಿ ತಿನ್ಕೊಂಡು ಐಸ್ ಕ್ರೀಮ್ ತಿನ್ಕೊಂಡು ಬಂದೆ ನೋಡಿ. ಇದೆ ಪಾನಿಪುರಿ ಅಂಗಡಿ.
ಅದು ಐಸ್ ಕ್ರೀಮ್ ಅಂಗಡಿ. ಸ್ನ್ಯಾಕ್ಸ್ ಅಂದ್ಕೊಳ್ಳಿ, ಏನು ಮಾಡೋದು, ಟೈಮ್ ಪಾಸು. ಕಣ್ಣಿಗೆ ಏನೇನು ಕಾಣಿಸ್ತದೆ ಅದೆಲ್ಲ ತಿನ್ಬೇಕು ಅನಿಸ್ತದೆ ಗುರು. ತಗೊಬಂದೆ ಐಸ್ ಕ್ರೀಮ್ ತಿಂದು ತುಂಬ ಟೈಮ್ ಆಗಿತ್ತು. ಇದು ಹಿಡ್ಕೊಂಡು ಹತ್ತೋದೇ ಕಷ್ಟ ಈಗ. ಬನ್ನಿ ಹೊರಡುವ, ತಿನ್ಕೋತಾ ಸೀದಾ ಹೊರಡುವ. ನಂಗೆ ಗೊತ್ತೇನಿಲ್ಲ ಎಷ್ಟು ತನಕ. ಈಗ ಪಾರ್ಟಿ ಫೋನ್ ಮಾಡಿದ್ರು, ಜೊತೆಗೆ ಒಬ್ರು ಬರ್ತಾರಂತೆ, ಅವ್ರನ್ನ ಕರ್ಕೊಂಡು ಕೊಚ್ಚಿನ ಗಂಟೆ ಹೋಗ್ಬೇಕಂತೆ. ಗೊತ್ತಿರೋರು ಆದರೆ ಸರಿ ಗುರು, ಏನೋ ಮಾಡ್ಬೋದು. ಗೊತ್ತಿಲ್ದಿರೋರ್ನ ಇಲ್ಲಿಂದ ಕೊಚ್ಚಿನ ಗಂಟೆ ಕರ್ಕೊಂಡು ಹೋಗೋದಂಗೆ. ನಮ್ಮ ಡಬಲ್ ಕ್ಯಾಬಿನು ಅಲ್ಲ, ಸಿಂಗಲ್ ಕ್ಯಾಬಿನು. ಮಲಗೋದಾದ್ರೆ ಹೆಂಗೆ, ಎಲ್ಲಿ ಮಲಗೋದು, ಭಾರಿ ಹಿಂಸೆ ಆಗ್ಬಿಡ್ತದೆ. ಏನು ಮಾಡೋದು ಗೊತ್ತಿಲ್ಲ. ಅವ್ರು ಬಂದೇ ಬರ್ತಾರಂತೆ ಜೊತೆಗೆ ಗಾಡಿ ಖಾಲಿ ಮಾಡೋಕ್ಕೆ. ನೋಡೋಣ, ಏನೂ ಮಾಡೋಂಗಿಲ್ಲ, ಇದೊಂದು ಎಕ್ಸ್ಪೀರಿಯನ್ಸ್ ಆಗಲಿ. ಅವ್ರನ್ನೂ ಕರ್ಕೊಂಡು ಜೊತೆಗೆ ಹೋಗೋಣ ಬನ್ನಿ ಕೊಚ್ಚಿನ್ಗೆ. ಬರೋ ಬಾರ್ಡ್ರ್ ಹತ್ರ ರೀಚ್ ಆಗಿದ್ದೀನಿ. ಬಾರ್ಡ್ರ್ ಭಾರಿ ಐತೆ ನೋಡ್ರಿ. ಕರ್ನಾಟಕದಲ್ಲಿ ಎಣ್ಣೆ ಬೇಕಾದ್ರೆ ಈ ಬಾರ್ಡ್ರ್ ದಾಟಿದ ಆ ಕಡೆ ಕರ್ನಾಟಕ. ಅಲ್ಲಿ ಎಣ್ಣೆ ಅಂಗಡಿ ಏನೊಂದು 500 ಮೀಟ್ರ್ ಹೆಚ್ಚು ಕಮ್ಮಿ. ಅಲ್ಲಿ ಫುಲ್ ಬಾಟ್ಲು ತಗೊಂಡ್ರೆ 1000 ಚಿಲ್ಲರೆ, ಇಲ್ಲಿ ಫುಲ್ ಬಾಟ್ಲು ತಗೊಂಡ್ರೆ 300 ರೂಪಾಯಿ. ಹಿಂಗೆ ವ್ಯತ್ಯಾಸ ನೋಡ್ರಿ. ಆದರೂ ಟ್ಯಾಕ್ಸ್ ಫ್ರೀ ಅಂತಾರೆ. ಎಣ್ಣೆಗಷ್ಟೇ ರೇಟ್ ಕಮ್ಮಿ ಬಿಟ್ರೆ ತಿನ್ನ ಅನ್ನೋಕ್ಕಂತೂ ಹೆವಿ ರೈಟ್ ಐತೆ ಇಲ್ಲಿ. ನಾವು ಬೆಂಗಳೂರು ಕಡೆ ಎಲ್ಲ 50 ರೂಪಾಯಿ ಕೊಟ್ಟು ಒಂದು ಊಟ ಮಾಡಿದರೆ ಇಲ್ಲಿ 150 ರೂಪಾಯಿ ಕೊಡ್ಬೇಕು ಒಂದು ಊಟ ಮಾಡೋಕ್ಕೆ. ಏನೂ ಮಾಡೋಂಗಿಲ್ಲ. ಎಣ್ಣೆ ಒಂದು ಕಮ್ಮಿ ಸಿಗ್ತದೆ ಅನ್ನೋದು ಬಿಟ್ರೆ ಗೋವಾ ಹೆವಿ ಎಕ್ಸ್ಪೆನ್ಸಿವ್ ಅಂದರೆ ಎಕ್ಸ್ಪೆನ್ಸಿವು. ಇಲ್ಲೇ ಮುಂದೆ ಬಾರ್ಡ್ರ್ ಬಂತು, ಬನ್ನಿ ಬಾರ್ಡ್ರೆಲ್ಲ ಪಾಸ್ ಮಾಡೋಣ. ಹೋಗಿ ಅವರಿಗೆ ಲಂಚ ಕೊಡ್ಬೇಕಲ್ಲ, 20, 30, 50 ಎಲ್ಲ ಕೊಟ್ಬಿಟ್ಟು ಮುಂದೆ ಹೋಗಿ ಎಲ್ಲಾದರೂ ಊಟ ಗೀಟ ಮಾಡೋಣ. ಹಿಂದೆ ಇನ್ನೊಂದು 2 ಗಾಡಿಗಳು ಬರ್ತಾವೆ. ಹಿಂದೆ ಸ್ವಲ್ಪ ಮಳೆ ಬಂದಿದ್ದ ಕಾರಣ ನೋಡಿ ಮತ್ತೆ ಗ್ಲಾಸೆಲ್ಲ ಗಲೀಜಾಗ್ಬಿಡ್ತು. ನೀಟಾಗಿ ತೊಳೆದಿದೆ, ಮತ್ತು ಗಲೀಜಾಗೋಯ್ತು. ಬೆಳಗ್ಗೆ ಹೊತ್ತು ಆಗಿದ್ದಿದ್ರೆ ಒಳ್ಳೊಳ್ಳೆ ಸೀನ್ ನೋಡ್ಕೊ ಹೋಗ್ಬೋದಿತ್ತು. ಮಾರುವಂತೆ ಬೀಚು, ಉಡುಪಿ ದೇವಸ್ಥಾನ ಎಲ್ಲ ನೋಡ್ಕೊ ಹೋಗ್ಬೋದಿತ್ತು. ನೈಟ್ ಹೊತ್ತು ಆಗಿರೋದ್ರಿಂದ ಬೀಚ್ಗಳು ಏನು ಕಾಣಲ್ಲ. ರೋಡ್ ಸೈಡಲ್ಲೇ ಮಾರುವಂತೆ ಬೀಚ್ ಐತಲ್ಲ, ಸಖತ್ತ ಕಾಣೋದು. ಬಟ್ ಏನು ಮಾಡೋದು, ನೈಟೇ ಪಾಸ್ ಆಯ್ತೀನಿ ಈಗ, ಹಂಗಾಗಿ ಬೀಚ್ ಏನೋ ನೋಡೋಕ್ಕಾಗಲ್ಲ. ನೋಡೋಣ, ಅಲ್ಲೇನಾದ್ರು ಲೈಟಿಂಗ್ಸ್ ಏನಾದ್ರು ಇತ್ತು ರೈಟ್ ಸೈಡಲ್ಲಿ ಅಂದರೆ ತೋರಿಸ್ತೀನಿ, ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಬನ್ನಿ ಹೋಗೋಣ. ಬಾರ್ಡ್ರ್ ಬಂತು ನೋಡಿ, ಇನ್ನು ಮುಂದೆ ಇರೋದು. ಫುಲ್ಲು ಗಲೀಜು ಆಗ್ಬಿಟ್ಟೈತೆ ಗುರು ಗ್ಲಾಸು. ಹನಿ ಮಳೆ ಬಂದಾಯಿತು, ಜಾಸ್ತಿ ಏನು ಬರಲಿಲ್ಲ ನೋಡಿ. ಇದೇ ಬಾರ್ಡ್ರ್ ಇದೆ. ಅವರಿಗೆ ಹೋಗಿ ಬಡಿ ಮಕ್ಕಳಿಗೆ 20, 30, 50 ಅನ್ನೋ ಲಂಚ ಕೊಟ್ಟು ಬರಬೇಕು. ಕಾರವಾರ ಹತ್ರ ರೀಚ್ ಆಗಿದೆ. ನೈಟ್ ಅಂತೂ ನೋಡಿ ಬೀಚ್ ಯಾವ ಥರ ಫೋನಿಗೆ ಕಾಣ್ತಾ ಇಲ್ಲ ಬೀಚು. ಅಲೆಗಳು ಸಿಕ್ಕಾಪಟ್ಟೆ ಜಾಸ್ತಿ ಅಲ್ವಾ ನೈಟಲ್ಲಿ. ತಣ್ಣಗೆ ಹೊಡಿತೈತೆ ಗಾಳಿ. ಇಷ್ಟೊಂದು ತನಕ ಸೆಕೆ ಹೊಡೆದಂಗೆ ಆಯ್ತಿತ್ತು. ಇಲ್ಲಿ ರೀಚ್ ಆಗಿದ ತಕ್ಷಣ ತಣ್ಣಗೆ ಗಾಳಿ ಹೊಡಿತೈತೆ. ಮುಂದೆ ಇನ್ನೇನು ಟನಲ್ ಬಂತು ಟ್ರಿಪ್ಪು ಫಸ್ಟ್ ಬಂದಾಗ ವೀಡಿಯೋ ಮಾಡಿ ಹಾಕಿದ್ದೀನಿ ನೋಡಿ. ಅದೇ ರೂಟಿದ್ದು. ಅವಾಗ ಆ ಕಡೆಯಿಂದ ಬಂದಿದ್ದೆ, ಇವಾಗ ಈ ಕಡೆಯಿಂದ ಹೋಗ್ತಾ ಇದ್ದೀನಿ. ಈ ಟನಲ್ ಐತಲ್ವ, ಈ ಟನಲ್ ಮೇಲೊಂದು ಮನೆ ಐತಿ ನೋಡಿ, ಮೇಲ್ ಕಾಣ್ತಿದ್ಯಾ ಟನಲ್ ಮೇಲ್ ಮನೆ. ಬೆಟ್ಟ ಕೊರೆದು ಮಾಡಿರೋಂಥ ಟನಲ್ಲು, ಅದ್ರ ಮೇಲ್ಗಡೆ ಮನೆ ಐತಿ. ಬೇರೆ ಇಲ್ಲ ಕಿತ್ತಾಕಿದ್ರು ಅಷ್ಟೊಂದು ಹಂಸಿದ್ದು ಎಲ್ಲ ಕಿತ್ತಾಕ್ಬಿಟ್ಟವ್ರು. ಇಲ್ಲಿ ಎಂಟ್ರಿ ಆಫ್ ಟನಲ್. ನೈಟ್ ಅಂತೂ ನೋಡಿ ಏನು ಬೆಳಕಾಗ್ತದೆ. ಬೆಲ್ಲ ತಗೋ ಕರೆಕ್ಟಾಗಿ ಒಂದು 20 ಮೀಟ್ರಿಗೂ ಒಂದು 20-30 ಮೀಟ್ರಿಗೆ ಒಂದೊಂದು ಬಲ್ಪ್ ಹಾಕಿದ್ದಾರೆ. ಮಳೆಗಾಲದಲ್ಲಿ ಚೆಂದಾಗೋರು ಇದ್ದಲ್ಲ. ಮಳೆಗಾಲದಲ್ಲಿ ಎಲ್ಲ ನೋಡಿ ಸೈಡಲ್ಲಿ ಬೆಟ್ಟ ಏನು ಕಾಣ್ತೈತೆ. ಈ ಬೆಟ್ಟದಲ್ಲೆಲ್ಲ ನೀರು ಹರಿತಾ ಇರುತ್ತೆ ಮಳೆಗಾಲದಲ್ಲಿ. ಇಷ್ಟೋ ತನಕ ಸೆಕೆ ಆಯ್ತಾಯಿತ್ತು. ಅಲ್ಲಿ ಹಿಂದೆ ಹೋದಾಗ ಅಲ್ಲಿ ಬೀಚ್ ಹತ್ತತ್ರ ಹೋದಾಗ ಸ್ವಲ್ಪ ತಣ್ಣಗಾಯ್ತಾಯಿತ್ತು. ಇವಾಗ ಮತ್ತೆ ಸೆಕೆ ಸ್ಟಾರ್ಟ್ ಆಯಿತು. ಈ ಬೇಸಿಗೆ ಬತ್ತು ಅಂದರೆ ನಿಜವಾಗ್ಲೂ ನಮ್ಮ ಗಾಡಿಗಳನ್ನ ಓಡಿಸೋಕ್ಕಾಗಲ್ಲ. ನೈಟ್ ಹತ್ತತ್ರ 10 ಗಂಟೆ ಆಯ್ತಾ ಬಂದೈತೆ ಟೈಮು. ಇವಾಗ್ಲೂ ಎಷ್ಟೊಂದು ಸೆಕೆ ಆಯ್ತೈತೆ ಅಂದರೆ ನೋಡಿ, ಫುಲ್ಲು ಬೆವತ್ತಿದ್ದೀನಿ ಸ್ವಲ್ಪ, ಆ ಥರ ಕಾಣ್ತಾ ಇದ್ದೀನಿ. ಟನಲ್ ಇಲ್ಲೇ ಮುಗೀತು. ಬನ್ನಿ ಮುಂದೆ ಹೋಗ್ಬಿಟ್ಟು ಹಿಂದೆ ಇನ್ನೊಂದು ಗಾಡಿ ಬರ್ತೈತೆ. ಹಿಂದೆ 2 ಗಾಡಿ ಬರ್ತವೆ. ಒಂದು ಗಾಡಿ ಅವ್ರು ನನಗೆ ಪರಿಚಯ. ಮುಂದೆ ಎಲ್ಲಾದರೂ ಹೋಗಿ ಏನಾದ್ರು ಊಟ ಮಾಡೋಣ ಅಂತ ಹೇಳಿದ್ರು. ಮುಂದೆ ಹೋಗ್ಬಿಟ್ಟು ಎಲ್ಲರೂ ಒಂಚೂರು ಏನಾದ್ರು ತಿನ್ಕೊಬಿಟ್ಟು ಹೊರಡೋಣ. ಆಗಲೇ ಸ್ನ್ಯಾಕ್ಸ್ ತಿಂದಿದ್ದು, ಇನ್ನೊಂದು ಸ್ವಲ್ಪ ಏನಾದ್ರು ಒಂಚೂರು ತಿನ್ಕೊಬಿಟ್ಟು ಹೊರಡೋಣ. ಟೈಮ್ 10:30 ಆಯಿತು. ಇವಾಗ ಎಕ್ಸಾಕ್ಟಾಗಿ ಕರೆಕ್ಟಾಗಿ ಆಂಕೋರ್ ಟೋರ್ ಹತ್ರ ಇದ್ದೀನಿ. ಹಿಂದೆ ಗೋವಾ ಬಂಕಲ್ಲಿ ಡೀಸೆಲ್ ಹಾಕಿಸ್ಕೊಂಡು ಬಂದೆ. ಅಲ್ಲಿ ವೀಡಿಯೋ ಮಾಡ್ಕೊಂಡಿದ್ದೆ, ಬಡಿ ಮಗು ಸ್ಲೋ ಮೋಷನ್ಗೆ ಹೋಗ್ಬಿಟ್ಟೈತೆ, ನೋಡ್ಕೊಂಡಿಲ್ಲ.
ಡೀಸೆಲ್ ಹಾಕಿಸ್ಕೊ ಬಂದೆ. ಗೋವಾದಲ್ಲಿ ಡೀಸೆಲ್ ರೇಟ್ ಬಂದ್ಬಿಟ್ಟು ಆ್ಯಕ್ಚುಲಿ ಇರೋದು 88 ರೂಪಾಯಿ. ನಮ್ಮ ಕರ್ನಾಟಕದಲ್ಲಿ ಎಷ್ಟೈತೆ ಹೇಳಿ 91 ರೂಪಾಯಿ ಡೀಸೆಲ್ ರೇಟ್ ಐತೆ. ಎಷ್ಟೊಂದು ಹೆಚ್ಚು ಕಮ್ಮಿ ಹತ್ರ 3 ರೂಪಾಯಿ ವೇರಿಯೇಷನ್ ಆಯಿತು. ಏನಿದ್ರು ಕತೆ ಎಲ್ಲಿಗೆ ಹೋಯ್ತು ಹೇಳಿ ನಮ್ಮ ಕರ್ನಾಟಕ? ಈ ರೇಟ್ ಈ ನರಿ ಈ ಥರ ಹಿಂಗೆ ಮಾಡ್ಕೊಂಡು ಇವ್ರುಗಳು ಏನೂ ಮಾಡೋಂಗಿಲ್ಲ. ನಮ್ಮ ಇದ್ರ ಮೇಲೆ ಹಾಕ್ತಾರೆ ಅಷ್ಟೇ. ಬನ್ನಿ ಹೋಗೋಣ. ಸ್ಕ್ಯಾನೇ ಆಗಲಿಲ್ಲ, ಯಾಕೆ ಓಪನೇ ಆಗಲಿಲ್ಲಪ್ಪ. ಓಪನ್ ಆಯಿತು. ಬನ್ನಿ ಹೊರಡೋಣ. ಜೊತೆಗೆ ಗಾಡೀಲಿ ಒಬ್ಬರು ಬರ್ತಾರೆ ಅಂತ ಹೇಳಿದ್ರಲ್ವ ಗೋವಾದಲ್ಲಿ. ನಾನು ಕಾದೆ ಗೋವಾದಲ್ಲಿ ನಿಜವಾಗ್ಲೂ ಅಲ್ಲಿ ಪ್ರಿಂಟ್ಔಟ್ ಎತ್ಕೊಳ್ಳೋಕೆ ಅಲ್ಲಿ ಸ್ವಲ್ಪ ಹೊತ್ತು ಕಾದ್ನ, ಅದು ಮುಗೀತಾ. ಅಲ್ಲಿಂದ ಅವ್ನು ಬರ್ತಾನೆ ಅಂದ್ಬಿಟ್ಟು ಸತತ 1 ಅವರ್ ಕಾದಿದ್ದೀನಿ ಗುರು. 1 ಅವರು. ಆಮೇಲೆ ಫೋನ್ ಮಾಡಿ ಹೇಳ್ತಾನೆ ಅವರು ಪಾರ್ಟಿ ಇಲ್ಲಿ ಬರಲ್ಲ, ನಿಮಗೆ ಅಲ್ಲೇ ತ್ರಿಶೂರಲ್ಲಿ ಬರ್ತಾರೆ ಅಂತ ಹೇಳ್ತಾನೆ. ಹೆಂಗೆ ಆಗ್ಬೇಡ, 1 ಅವರಿಗೆ ಇಷ್ಟೊತ್ತಿಗೆ ನಾನು ಗೋಕರ್ಣ ಎಲ್ಲ ಬಿಟ್ಟು ಮುಂದೆ ಹೋಗ್ತಾರೆ. ಇವಾಗ ಅಂಕೋಲ ರೀಚ್ ಆಗಿದ್ದೀನಿ. ಎಷ್ಟೆಲ್ಲ ಹೊಟ್ಟೆ ಉರಿಸ್ತಾರೆ ನೋಡಿ ನಮ್ಗಳಿಗೆ ಜನಗಳು. ಅಪ್ಪ ದೇವ್ರು ಏನೂ ಮಾಡೋಂಗಿಲ್ಲ. ಬನ್ನಿ, ಇಲ್ಲೇ ಟೀ ಅಂಗಡಿ ಐತೆ, ಒಂದು ವಾಶ್ರೂಮ್ ಗಿಶ್ರೂಮ್ ಎಲ್ಲ ಐತೆ. ವಾಶ್ರೂಮ್ ಹೋಗಿ ನಮ್ಮ ದೈನಂದಿನ ಚಟುವಟಿಕೆಗಳನ್ನ ಮುಗಿಸ್ಕೊಂಡು ಇಲ್ಲೇ ಹೋಗೋಣ, ಟೀಗಿ ಕುಡ್ಕೊಂಡು ಹೊರಡೋಣ. ಬನ್ನಿ, ಇಲ್ಲಿಂದ ಹೊರಟ್ರಿ ನಾನ್ ಸ್ಟಾಪ್. ಇನ್ನು ಅಟ್ಲೀಸ್ಟ್ ಉಡುಪಿ ಗಂಟನಲ್ಲೂ ನಾನ್ ಸ್ಟಾಪ್ ಹೋಗೋಣ. ಬನ್ನಿ ಹೊಂಟಿ. ಟೈಮು 12:45. ಸದ್ಯಕ್ಕೆ ಶಿರೂರು ಟೋಲ್ ಹತ್ರ ಇದ್ದೀನಿ. ಯಾಕೋ ಹೊಟ್ಟೆ ಸಿದೈತೆ, ಏನಾದ್ರು ತಿನ್ನೋಣ ಅಂದ್ಬಿಟ್ಟು ನಾನು ನಿಲ್ಲಿಸ್ತೆ. ಅಲ್ಲಿ ನೋಡಿ NHAI ಹೈವೇ ನೆಕ್ಸ್ಟ್ ಮಿನಿ ಅಂತ ಕಾಣ್ತಿದೆ. ಅಲ್ಲಿ ಕಾಣ್ತಿದೆ. ಅಲ್ಲೇ ಮೇ ಬಿ ಏನಾದ್ರು ಸ್ವಲ್ಪ ಸಿಗ್ಬೋದು. ಏನಾದ್ರು ತಿಂದ್ಬಿಟ್ಟು ನೋಡೋಣ. ಆದರೆ ಹೊರಡೋಣ ಎಲ್ಲ ಒಂದು 2 ಅವರು ಮಲಗಿದ್ದೆ ಹೋಗೋಣ. ಹೆಂಗಿದ್ರು ನಾಳೆ ಮಧ್ಯಾಹ್ನ ಮೇಲೆ ಫಸ್ಟ್ ಪಾಯಿಂಟ್ ಖಾಲಿ ಮಾಡೋಕ್ಕಾಗೋದು. ಒಂದು 2-3 ಅವರ್ ಮಲ್ಕೊಂಡು ಹೋದರೆ ಒಳ್ಳೇದಾಗುತ್ತೆ. ನೋಡೋಣ ಬನ್ನಿ. ಏನಾರು ಹೋಗಿ ತಿನ್ಕೊಂಡ್ಬಂದ್ಬಿಟ್ಟು ಮತ್ತೆ ನೋಡ್ತೀನಿ. ನಿದ್ದೆ ಬಂದರೆ ಮಲ್ಕೊತೀನಿ. ನೆಕ್ಸ್ಟ್ ಟೋಲ್ ಕುಂದಾಪುರ ಅಲ್ಲೋ ಮಲ್ಕೊಳ್ಳೋದು, ಇಲ್ಲ ಇಲ್ಲೇ ಮಲ್ಕೊಳ್ಳೋಣ. ನೋಡೋಣ ಫಸ್ಟ್ ಹೊಟ್ಟೆ ತುಂಬ ಏನಾದ್ರು ತಿನ್ಕೊಂಡು ಬರೋಣ. ಇವಾಗ ಹೊಟ್ಟೆ ನೆಕ್ಸ್ಟ್ ಮಾರ್ನಿಂಗ್. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಅಂದರೆ ನೈಟು ಇಲ್ಲ ಬಂದು ಅಂಗಡಿ ಹತ್ರ ಅಲ್ಲೇ ಊಟ ಮಾಡಿ ಟೋಲಲ್ಲಿ ಇಲ್ಲ ಮುಂದೆ ಬಂದು ಮಲಿಕೊಂಡೆ. ನಮ್ಮ ಟೈಮ್ ಹೆಂಗಾಗ್ಬಿಟ್ಟೈತೆ ಅಂದರೆ ಪಕ್ಕಾ 4:20 ಆದಂಗೆ ಆಗ್ಬಿಟ್ಟೈತೆ. 1:15 ಮಲ್ಕೊಂಡು ಒಂದು 3 ಗಂಟೆ 3:15 ಹಿಂಗೆ ಎದ್ದೇಳೋಣ ಅಂದ್ಬಿಟ್ಟು ಟೈಮ್ ನೋಡಿದರೆ ಬರೋಬ್ಬರಿ 6:45 ಆಗೈತೆ ಫ್ರೆಂಡ್ಸ್. 6:45 ಇವಾಗ ಎದ್ದಿದ್ದೀನಿ. ಇವತ್ತು ತ್ರಿಶೂರ್ ಖಾಲಿ ಮಾಡೋಣ ಅಂದ್ಕೊಂಡೆ. ಆಗಲ್ಲ ಇವತ್ತು ತ್ರಿಶೂರ್ ಖಾಲಿ ಮಾಡೋಕ್ಕೆ. ಏನು ಈ ಥರ ಆಗ್ಬಿಡ್ತಲ್ಲ, ನಿಜವಾಗ್ಲೂ ಥರ ಆಯ್ತೈತೆ. ಇವತ್ತು ತ್ರಿಶೂರು ಖಾಲಿ ಮಾಡೋಕ್ಕಾಗಲ್ಲ ಅನಿಸುತ್ತೆ. ಏನು ಮಾಡೋದು? ಬನ್ನಿ ನೋಡೋಣ, ಹೊರಡೋಣ. ಬೇಗ ಎದ್ದಿದ್ರೆ ಆಗೋದು. ಇಷ್ಟೊತ್ತು ಆಗ್ಬಿಡ್ತು. ಹಿಂದೆ ಅಣ್ಣ ಬರ್ತಾಯಿದ್ರು ಒಬ್ಬರು, ಅವ್ರಿಗೆ ಹೇಳಿದ್ದೆ. ಬಟ್ ಅವರು ಎಲ್ಲರೂ ಗೊತ್ತಿಲ್ಲ. ಅವರು ಫೋನು ಮಾಡಿಲ್ಲ, ಎದುರಿಸೂ ಇಲ್ಲ. ಬನ್ನಿ, ಟೈಮ್ ವೇಸ್ಟ್ ಮಾಡೋದು ಬೇಡ. ಹಿಂಗೆ ಮುಂದೆ ಹೊರಡೋಣ. ಪಾರ್ವತಿ ಹತ್ತತ್ರ ರೀಚ್ ಆಗಿದ್ದೀವಿ. ಬೆಳಗ್ಗೆ ಸನ್ರೈಸ್ ನೋಡ್ಕೊತ ಡ್ರೈವ್ ಮಾಡ್ಕೊತ ಹೋಗ್ತಾ ಇದ್ದೀವಿ. ಏನು ಒಳ್ಳೆ ಸೀನ್ ಅಲ್ವಾ? ಏನು ಸಖತ್ತಾಗಿ ಕಾಣ್ತಾ ಇತ್ತು ನೋಡಿ. ಇನ್ನೊಂದು ಗಾಡಿ ಬರ್ತಾ ಇದೆ ಅಂದಲ್ವಾ, ಆ ಗಾಡಿ ಪಾಸ್ ಆಗಿಲ್ಲ. ಅವರು ಹಿಂದೆನೇ ಮಲ್ಕೊಬಿಟ್ಟವ್ರೆ. ಅವರು ಪಾಪ ಎದ್ಬಿಟ್ಟು ಬಂದು ನಾನೇ ಎದ್ದಾಗ ಅವ್ರಿಗೆ ಎದ್ದೇ ಇರಲಿಲ್ಲ. ನಾ ಫೋನ್ ಮಾಡಿದಾಗ ಅವರು ಎದ್ದು ಮುಂದೆ ಬಂದರು. ಇವಾಗ ಇಬ್ಬರು ಒಟ್ಟಿಗೆ ಹೋಗ್ತಾ ಇದ್ದೀವಿ. ಅವ್ರು ಮುಂದೆ ಹೋಗ್ತಾ ಇದ್ದಾರೆ ನೋಡಿ. 2 ಗಾಡಿ ಅಲ್ಲ, ಒಂದು ಗಾಡಿ ನಂಗೆ ಪರಿಚಯ, ಇನ್ನೊಂದು ಗಾಡಿ ಅವ್ರಿಗೆ ಪರಿಚಯ ಅಂತೆ. ಅವೆರಡು ಗಾಡಿನೂ ಕೊಚ್ಚಿನ್ಗೆ ಹೋಗ್ತಾ ಇರೋದು. ಎಷ್ಟೋ ನಿದ್ದೆ ಮಾಡಿದ್ರು ನಿದ್ದೆ ಸಾಲಲ್ವಲ್ಲ ಗುರು. ಏನು ಮಾಡೋಣ ಹೇಳಿ? ನೈಟೆಲ್ಲ ನಿದ್ದೆಗಡೆ ಗಾಡಿ ಓಡಿಸ್ತೈತೆ. ಯಾಕೋ ನೆನ್ನೆ ಎದ್ದಳಕ್ಕೆ ಆಗಲಿಲ್ಲ. ಇವತ್ತು ರಾತ್ರಿ ಬೆಳಗ್ಗೆ ಅಷ್ಟು ನಿದ್ದೆ ಮಾಡಿಬಿಟ್ಟಿದ್ದೀನಿ. ಏನು ಮಾಡೋದು? ಏನೂ ಮಾಡೋಂಗಿಲ್ಲ. ನೀವು ಹೋಗೋಣ. ಹಿಂದೆ ಮುಂದೆ ಹೋಗೋದು. ಇದೊಂದು ಗಾಡಿ, ಇದು ಕೊಚ್ಚಿನಿಗೆ ಅಂತೆ. ಅಲ್ಲಿಗೆ ಗೊತ್ತಿರೋ ಗಾಡಿ ಆವಣ್ಣದ್ದು ಅಲ್ಲಿ ಮುಂದೆ ಹೋಗ್ತೈತೆ ನೋಡಿ. ಆ ಗಾಡಿ ಅವ್ರ ಪರಿಚಯ. ಅದು ಸೋಮವಾರಪೇಟೆ ಗಾಡಿ, ನಮ್ಮೂರ ಗಾಡಿನೇ. ಇವರು ಕೊಚ್ಚಿನ ರೂಟೇ ರೆಗ್ಯುಲರಾಗಿ ಓಡಿಸೋದು. ನಾನು ಅಪರೂಪಕ್ಕೆ ಹೋಗೋದು. ಹಿಂದೆ ಮುಂದೆ ಹೋಗೋಣ. ಜೊತೆಗೆ ಮುಂದೆ ಬೀಚ್ ಐತೆ. ಬೀಚ್ ಹತ್ರ ಹೋಗ್ಬಿಟ್ಟು ಸಿಗೋಣ. ಹೋಗೋಣ ಬರ್ರಿ. ಮುಂದೆ ಬೀಚ್ ಐತೆ. ಬೀಚ್ ಹತ್ರ ಹೋಗ್ಬಿಟ್ಟು ಸೈಡಿಗೆ ಹಾಕ್ತೀನಿ. ಗುರು ಮಾರುವಂತೆ ಬೀಚ್ ಹತ್ರ ಸದ್ಯಕ್ಕೆ ರೀಚ್ ಆಗಿದ್ದೀನಿ. ಜಸ್ಟ್ ಮೋಡಗಳು ನೋಡಿ ಗುರು, ಯಾವ ರೇಂಜ್
ಕಾಣ್ತಾ ಐತೆ. ಮೇಲೆ ಮೋಡ, ರೈಟ್ ಅಲ್ಲಿ ಸಮುದ್ರ. ಬನ್ನಿ ಇಲ್ಲಿ ಗಾಡಿ ನಿಲ್ಸೋಣ, ನಿಲ್ಲಿಸ್ಬಿಟ್ಟು ಹೋಗೋಣ. ಇಲ್ಲಿ ಅಷ್ಟು ನೀಟಾಗಿ ಕಾಣಲ್ಲ, ಗಾಡಿ ನಿಲ್ಲಿಸ್ಬಿಟ್ಟು ಅಲ್ಲಿಗೆ ಹೋದ್ರೆ ನೀಟಾಗಿ. ರೈಟ್ ಸೈಡಲ್ಲೇ ನಿಲ್ಲಿಸ್ತಾ ಇದ್ದೀನಿ. ನೋಡ್ಬೇಕು ಇದೆಲ್ಲ ಅಲ್ವಾ, ರೋಡಲ್ಲಿ ಓಡಾಡ್ತಿರ್ತೀವಿ, ಎಲ್ಲನೂ ನೋಡಿಲ್ಲ ಅಂದರೆ ಹೆಂಗೆ ಹೇಳಿ. ಎಲ್ಲನೂ ಕೇರ್ ಮಾಡಬೇಕು, ಎಲ್ಲನೂ ನೋಡಬೇಕು. ಇನ್ನೊಂದು ಗಾಡಿ ಎಲ್ಲೋಯ್ತು, ಅವ್ರು ಎಲ್ಲಿ ಬರ್ತಾವ್ರೆ, ಎಲ್ಲ ಹಿಂದೆ ಬರ್ತಾವ್ರೆ. ಏನು ಖುಷಿ ಗೊತ್ತಾಗರು, ನಮ್ಮ ಗಾಡಿಗೆ ಹಗ್ಗ ಟಾರ್ಪಲ್ಲಿ ಏನೂ ಹಾಕಂಗಿಲ್ಲ ನೋಡಿ. ಫುಲ್ಲು ಪ್ಲಾಸ್ಟಿಕಲ್ಲಿ ಕವರ್ ಐತೆ ಅದು, ಅದಕ್ಕೆ ಹಗ್ಗ ಟಾರ್ಪಲ್ ಅವಶ್ಯಕತೆನೇ ಇಲ್ಲ. ಇನ್ನೊಂದು ಬೆಲ್ಟ್ ಹೊಡ್ಕೊಂಡಿದ್ದೀನಿ ಅಷ್ಟೇ. ಇನ್ನೆರಡು ಗಾಡಿ ಅಲ್ಲಿ ಬರ್ತಾವೆ ನೋಡಿ. ಬೀಚ್, ಮಾರ್ವಂತೆ ಬೀಚ್. ಕೆಳಗೆ ಇಳಿದೋಗ ಅಷ್ಟು ಟೈಮ್ ಇಲ್ಲ, ಬೇಕಾದ್ರೆ ಅಲ್ಲಿವರೆಗೆ ಹೋಗ್ಬಿಟ್ಟು ಬರೋಣ. ಅದೆರಡು ಗಾಡಿ ಅಲ್ಲೇ ನಿಲ್ಸಿದ್ರು. ಬನ್ನಿ ನಾವು ಅಲ್ಲಿ ಹೋಗ್ಬಿಟ್ಟು ನೋಡುವ. ನೋಡಿ ಇದೆ ಮಾರುವಂಥ ಬೀಚು. ಸದ್ಯಕ್ಕೆ ಬೆಳಗ್ಗೆ 8 ಗಂಟೆ ಆಗಿದೆ. ನೋಡ್ಬೋದು 8 ಗಂಟೆಗೆ ಇವಾಗ ಮಾರುವಂಥ ಬೀಚ್ ಹತ್ರ ರೀಚ್ ಆಗಿದ್ದೀನಿ. ಏನು ಚೆನ್ನಾಗಿ ಕಾಣುತ್ತೆ ಇದೆಲ್ಲ ಗುರು. ಅರ್ಲಿ ಮಾರ್ನಿಂಗು ಬೀಚು, ಗಾಡಿ ಅಲ್ಲಿದೆ. ಸಾಕು, ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಇನ್ನು ತುಂಬ ದೂರ ಹೋಗ್ಬೇಕು. ಕೇರಳ ರೋಡು ಸರಿ ಇಲ್ಲ. ಕೇರಳ ರೋಡ್ ಕನ್ಸ್ಟ್ರಕ್ಷನ್ ಆಗ್ತಿರೋದ್ರಿಂದ ರೋಡು ಸಾಗಲ್ಲ. ಹಂಗಾಗಿ ಇವತ್ತೆಲ್ಲ ಡ್ರೈವ್ ಮಾಡಬೇಕಾಗತ್ತೆ. ನೋಡೋಣ ಬನ್ನಿ. ರೈಟ್ ಸೈಡೆಲ್ಲ ನಿಲ್ಲಿಸ್ಬಿಟ್ಟಿದೆ ಗಾಡಿಯ, ವಿಡಿಯೋ ಮಾಡೋಣ ಅಂದ್ಬಿಟ್ಟು. ಬನ್ನಿ ಹೊರಡುವ ಈಗ. ಅಲ್ಲಿವರೆಗೂ ಇದಾಗೋರಿ ನೋಡಿ ಅಲ್ಲಿವರೆಗೂ ಐತೆ. ನನಗೆ ಹಿಂದೆ ಏನು ಕಾಣ್ತಾ ಐತೆ, ಹಿಂದೆಯಿಂದ ಮುಂದೆವರೆಗೂ ಫುಲ್ಲು ಸಮುದ್ರನೇ ಕಾಣ್ತಿರೋದು. ಲೆಫ್ಟ್ ಸೈಡ್ ಬಂದುಬಿಟ್ಟು ಅಡಿಕೆ ತೋಟ ಪ್ಲಸ್ ನದಿ ಇದೆ, ರೈಟ್ ಸೈಡಿಗೆ ಫುಲ್ಲು ಸಮುದ್ರ. ವಿಡಿಯೋ ಹೇಗೆ ಬರ್ತಿದೆ ಗೊತ್ತಿಲ್ಲ, ಒಂದು ಲೆವೆಲಿಗೆ ಮಾಡ್ತಾಯಿದ್ದೀನಿ ಅನ್ಕೋತೀನಿ. ವಿಡಿಯೋ ಗೊತ್ತಿಲ್ಲ, ಕ್ಲಾರಿಟಿ ಎಲ್ಲ ಹೇಗೆ ಬರ್ತಿದೆ, ವಿಡಿಯೋಸ್ ಚೆನ್ನಾಗಿ ಬರ್ತಿದ್ದಾವ, ಎಡಿಟಿಂಗ್ ಹೆಂಗಿದೆ ಎಲ್ಲನೂ ನೋಡ್ತಾರೋರು ದಯವಿಟ್ಟು ಕಮೆಂಟ್ ಮಾಡಿ. ಇನ್ನೇನಾದರೂ ತಿಳ್ಕೊಬೇಕು, ಅಪ್ಡೇಟ್ ಮಾಡ್ಕೋಬೇಕಾ ಸ್ವಲ್ಪ ಹೇಳಿ. ನೋಡಿ ಇಲ್ಲಿ ಅಲೆಗಳು ಎತ್ತಿ ಬರ್ತಾಯಿದೆ. ಇಲ್ಲಿ ಒಳಗಡೆ ಹೋದಂಗಾಗುತ್ತೆ. ರೋಡ್ ನಮಗೆ ಲೆಫ್ಟಿಗೆ ಬಂದಂಗಾಗುತ್ತೆ. ಬನ್ನಿ ಮುಂದೆ ಹೋಗೋಣ. ಅಣ್ಣವ್ರು ಮುಂದೆ ಹೋದ್ರು, ಅಲ್ಲಿ ಹೋಗ್ಬಿಟ್ಟು ಎಲ್ಲರೂ ಹೋಟೆಲ್ ಹತ್ರ ನಿಲ್ಸಿ ಟಿಫನ್ ಮಾಡ್ಕೊಬಿಟ್ಟು ಮತ್ತೆ ಸೀದಾ ನಾನ್ ಸ್ಟಾಪ್ ಹೊರಡುವ.